ಗೆಳೆಯರೇ, ಈಗ ಸೋನ್ಮಾರ್ಗ್ ದಾರಿಯಲ್ಲಿ ಅಂದವೇ ಇದ್ದೇವೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಅಂದ್ರೆ ಇಲ್ಲಿಂದ ಅಮರ್ನಾಥ್ ಬಹಳ ಹತ್ರ. ಅಮರ್ನಾಥ್ ಯಾತ್ರಿಗಳು ಇದೇ ಮಾರ್ಗವಾಗಿ ಬರಬೇಕು. ಅವರು ಇಲ್ಲಿ ಒಂದು ಕಡೆ ಮಾರ್ಗ ಬದಲಾಯಿಸ್ತಾರೆ. ಸೊ ಸ್ಟ್ರೈಟ್ ಹೋದ್ರೆ ನಾವು ಸೋನ್ಮಾರ್ಗ್ ಹೋಗ್ತೀವಿ, ಈ ಕಡೆ ಕೆಲವೊಂದು ದಾರಿ ಬದಲಾಯಿಸಿದ್ರೆ ಸೀದಾ ಅಮರ್ನಾಥ್ಗೆ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಅಲ್ಲಿ ಬರ್ದಿದ್ದಾರೆ ಅಮರ್ನಾಥ್ ಜಿ ಶ್ರೈನ್ ಅಂತ ಬರ್ದಿದ್ದಾರೆ. ಇಲ್ಲಿ ಏನಂದ್ರೆ ಜುಲೈ 1ನೇ ತಾರೀಕು ಈ ಅಮರ್ನಾಥ್ ಯಾತ್ರೆಯ ಪ್ರಾರಂಭ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಇದು ಹೆಲಿಪ್ಯಾಡ್, ಅಮರ್ನಾಥ್ ಯಾತ್ರಿಕರಿಗೆ ಹೆಲಿಕಾಪ್ಟರ್ ಬರೋರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಹೆಲಿಪ್ಯಾಡ್ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಆನ್ಲೈನ್ ಬುಕಿಂಗ್ ಇರುತ್ತೆ. ಸೊ ಇದು ಜುಲೈ 1ರಿಂದ ಪ್ರಾರಂಭ, ಆದರೆ ಬುಕಿಂಗ್ ಅನ್ನು ಮೊದಲೇ ಜನವರಿಯಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಆಕ್ಚುಲಿ ನೋಡಿದ್ದೆ, ಜನವರಿಯಿಂದನೇ ಅದು ಬುಕಿಂಗ್ ಇರುತ್ತೆ ಅಂತ ನೋಡಿದ್ದೆ. ಜುಲೈ ಆಗಸ್ಟ್ ಮಾತ್ರ ಇಲ್ಲಿ ವೇಟಿಗೆ ಅವಕಾಶ. ಸಲ ನಾವು ಅಮರ್ನಾಥ್ ಯಾತ್ರೆ ಪ್ಲಾನ್ ಮಾಡಿದ್ರೆ ನಮ್ಮ ಸಜ್ಜಾದ್ ಕಾಶ್ಮೀರಿ ಅವರಿಗೆ ಕಾಂಟ್ಯಾಕ್ಟ್ ಮಾಡುವಂತ ಅವ್ರ ನಂಬರ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ನನಗೆ ಹೇಳಿ, ಅವ್ರ ನಂಬರ್ ಕೊಡ್ತೀನಿ. ನಾನು ಜೋಜಿಲಾ ಟನಲ್ ಪ್ರಾಜೆಕ್ಟ್ ಇದು ಇಲ್ಲಿ ಹೋಯ್ತು ನೋಡಿ. ಸೊ ಈಗ ನಾವು ಜೋಜಿಲಾ ಪಾಸ್ ಬರುತ್ತೆ ಮುಂದೆ, ಸರಿ ಬರುತ್ತೆ ನೋಡಿ ಬೋರ್ಡು. ಜೋಜಿಲಾ ಟನಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಇಲ್ಲಿ. ಜೋಜಿಲಾ ಟನಲ್ ಪ್ರಾಜೆಕ್ಟ್. ಸೊ ಈ ರೀತಿ ಕಾಶ್ಮೀರಿನ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೀತಿಯಿಂದ ನಿರ್ಮಾಣ ಆಗ್ತಾ ಇದೆ. ಅದು ಯಾವುದೇ ಇದರಲ್ಲಿ ಸಂದೇಹ ಇಲ್ಲ. ಇದರಲ್ಲಿ ಮನೆಗಳು